Let us discuss third problem. The trial balance of a trader does not agree. Unable to trace the reason, he transferred the difference to suspense account. Later he detects the following error. Yes, we'll discuss the transactions one by one. First one, the total of purchases book in page number 26 was undercast by rupees 1000. Here the page number is given. You don't worry. ಪೇಜ್ ನಂಬರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪರ್ಚೇಸಸ್ ಬುಕ್ಕಿಗೆ ಏನಾಗಿದೆ ಅಂತ ನೋಡಿ. ದ ಟೋಟಲ್ ಆಫ್ ಪರ್ಚೇಸಸ್ ಬುಕ್ ವಾಸ್ ಅಂಡರ್ ಕಾಸ್ಟ್ ಬೈ rupees 1000. ಪರ್ಚೇಸಸ್ ಇಸ್ ಎ ಡೆಬಿಟ್ ಬ್ಯಾಲೆನ್ಸ್. ಪರ್ಚೇಸ್ ಅನ್ನುವಂಥದ್ದು ಡೆಬಿಟ್ ಬ್ಯಾಲೆನ್ಸ್. ಆ ಪರ್ಚೇಸ್ ಎಷ್ಟು ಜಾಸ್ತಿ ತೋರಿಸ್ತಾ ಇದೆ? 1000 rupees ಜಾಸ್ತಿ ತೋರಿಸ್ತಾ ಇದೆ. ಸೊ ಆ್ಯಸ್ ಪರ್ಚೇಸ್ ಇಸ್ ಡೆಬಿಟ್ ಬ್ಯಾಲೆನ್ಸ್, ಆ್ಯಸ್ ಇಟ್ ಶೋಸ್ ಮೋರ್ ಬ್ಯಾಲೆನ್ಸ್, ನಾವೇನು ಮಾಡಬೇಕು, ಅದನ್ನು 1000 ಕ್ರೆಡಿಟ್ ಕೊಡಬೇಕು. Look at the rectification entry. So, sorry, 1 minute. Undercast or overcast? The purchases of purchase book, the total of purchase book in page number 26 was undercast by rupees 1000. Purchases book ಕಮ್ಮಿ ತೋರಿಸ್ತಾ ಇದೆ, ಜಾಸ್ತಿ ತೋರಿಸ್ತಾ ಇಲ್ಲ, ಕಮ್ಮಿ ತೋರಿಸ್ತಾ ಇದೆ. ಅದು ಕಮ್ಮಿ ತೋರಿಸ್ತಾ ಇರುವ ಕಾರಣ ನಾವೇನು ಮಾಡ್ತೀವಿ, ಪರ್ಚೇಸಸ್ಗೆ ಮತ್ತೆ ಪುನಃ ಡೆಬಿಟ್ ಕೊಡ್ತೇವೆ. ಈಗ ಪರ್ಚೇಸಸ್ ಏನಾದರೂ ಜಾಸ್ತಿ ತೋರಿಸ್ತಾ ಇದ್ದರೆ ನಾವು ಅದನ್ನು ರಿವರ್ಸ್ ಮಾಡಬೇಕಿತ್ತು, ಟು ಪರ್ಚೇಸ್ ಅಂತ ಕೊಡಬೇಕಿತ್ತು. ಬಟ್ ಇಲ್ಲಿ ಪರ್ಚೇಸಸ್ ಅನ್ನುವಂಥದ್ದು ಜಾಸ್ತಿ ಅಮೌಂಟ್ ಕಮ್ಮಿ ಅಮೌಂಟ್ ತೋರಿಸ್ತಾ ಇದೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಮತ್ತೆ ಪುನಃ ಪರ್ಚೇಸಸ್ಗೆ ಡೆಬಿಟ್ ಕೊಡ್ತೇವೆ. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಈಸ್ ಪರ್ಚೇಸಸ್ ಅಕೌಂಟ್ ಎಂಟರ್ ಟು ಸಸ್ಪೆನ್ಸ್ ಅಕೌಂಟ್. Next, the total of sales book in page number 32 amounting rupees 3500 was carried forward as rupees 5300. Sales as such it is credit balance. Sales ಅನ್ನುವಂಥದ್ದು ಕ್ರೆಡಿಟ್ ಬ್ಯಾಲೆನ್ಸ್. ಅದರ ಆ್ಯಕ್ಚುಯಲ್ ಅಮೌಂಟ್ ಎಷ್ಟು 3500 ಆಗಬೇಕಿತ್ತು. ಓಕೆ, ಆ ಪೇಜಿದು ಟೋಟಲ್ 3500 ಆಗಬೇಕಿತ್ತು. ಬಟ್ ನೆಕ್ಸ್ಟ್ ಪೇಜಿಗೆ ಕ್ಯಾರಿ ಫಾರ್ವರ್ಡ್ ಮಾಡುವಾಗ ಏನಾಗಿದೆ, ಅದು 5300 rupees ಆಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಎಷ್ಟು? 1800 rupeesಲ್ಲಿ ಡಿಫ್ರೆನ್ಸ್ ಇದೆ. 1800 rupees ಜಾಸ್ತಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಸೇಲ್ಸ್ 3500 ತೋರಿಸಬೇಕಿತ್ತು, ಅದೀಗ 5300 rupees ತೋರಿಸ್ತಾ ಇದೆ. ಅಂದರೆ 1800 rupees ಜಾಸ್ತಿ ತೋರಿಸ್ತಾ ಇದೆ. ಸೇಲ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ತೋರಿಸ್ತಾ ಇದ್ದರೆ ನಾವು ಏನು ಮಾಡ್ತೀವಿ, ಸೇಲ್ಸಿಗೆ ಡೆಬಿಟ್ ಕೊಟ್ಟು ಬಿಡ್ತೇವೆ. ಸೊ ಸೇಲ್ಸ್ ಅಕೌಂಟ್ ಎಂಟರ್ ಟು ಸಸ್ಪೆನ್ಸ್ ಅಕೌಂಟ್ 1800 rupees. Next, third one, a bill of exchange for rupees 1500 drawn on Mr. Krishna was passed through the bills payable book. ಇಲ್ಲಿ ಬಿಲ್ಸ್ ರಿಸೀವೇಬಲ್, ಯಾರಿಂದ ಬಿಲ್ಸ್ ರಿಸೀವೇಬಲ್ ಆಗಿದೆ? ಕೃಷ್ಣನಿಂದ ಬಿಲ್ಸ್ ರಿಸೀವೇಬಲ್ಸ್ ಆಗಿದೆ. ಬಿಲ್ಸ್ ರಿಸೀವೇಬಲ್ ಆಗುವಾಗ ನಾವೇನು ಎಂಟ್ರಿ ಕೊಡ್ತೇವೆ? What is the entry to be passed at the time of bills received? Bills receivables account debtor to Krishna's account. Case account ಬರುತ್ತೇವೆ to case account. Bills receivables account debtor to case account. ಎಷ್ಟು ಅಮೌಂಟ್? 1500 rupees. Okay, 1500. ಬಟ್ ಏನಾಗಿದೆ, ಏನು ಮಿಸ್ಟೇಕ್ ಮಾಡಿದ್ದಾರೆ ಅವರು? ಇನ್ಸ್ಟೆಡ್ ಆಫ್ ರೆಕಾರ್ಡಿಂಗ್ ಇಟ್ ಇನ್ ದ ಬಿಲ್ಸ್ ರಿಸೀವೇಬಲ್ ಬುಕ್, ನಾಟ್ ಅಕೌಂಟ್ ಬುಕ್. ಬುಕ್ಕಲ್ಲೇ ಇಲ್ಲಿ ಏನಾಗಿದೆ, ಮಿಸ್ಟೇಕ್ ಆಗಿದೆ. ಬುಕ್ಕಲ್ಲೇ ಬರಲಿಲ್ಲ, ಸಬ್ಸಿಡರಿ ಬುಕ್ಕಲ್ಲೇ ಬರಲಿಲ್ಲ. ಓಕೆ, ದೇ ರೆಕಾರ್ಡೆಡ್ ಇಟ್ ಇನ್ ದ ಬಿಲ್ಸ್ ಪೇಬಲ್ ಬುಕ್. ಅದನ್ನು ಹೋಗಿ ಬಿಲ್ಸ್ ಪೇಬಲ್ ಬುಕ್ಕಲ್ಲಿ ಎಂಟ್ರಿ ಮಾಡಿದ್ದಾರೆ. ಸೊ ಬಿಲ್ಸ್ ಪೇಬಲ್ ಬುಕ್ಕಲ್ಲಿ ಯಾವ ರೀತಿ ಎಂಟ್ರಿ ಕೊಟ್ಟಿದ್ದಾರೆ? ಬಿಲ್ಸ್ ಪೇಬಲ್ ಬಂದಾಗ ಯಾವ ರೀತಿ ಎಂಟ್ರಿ ಬರುತ್ತೆ? ಬಿಲ್ಸ್ ರಿಸೀವೇಬಲ್ ಆದರೆ ಬಿಲ್ಸ್ ರಿಸೀವೇಬಲ್ಸ್ ಅಕೌಂಟ್ ಎಂಟರ್ ಟು ಕೇಸ್ ಅಕೌಂಟ್. ಅದೇ ಬಿಲ್ಸ್ ಪೇಬಲ್ ಬುಕ್ಕಲ್ಲಿ ಬರೆದ್ರೆ ಸೊ ಯಾವ ರೀತಿ ಎಂಟ್ರಿ ಬರುತ್ತೆ? ಕೃಷ್ಣಾಸ್ ಅಕೌಂಟ್ ಎಂಟರ್ ಟು ಬಿಲ್ಸ್ ಪೇಬಲ್ ಅಕೌಂಟ್.
keys account debtor ಎಷ್ಟು 1500 ಟು ಬಿಲ್ಸ್ ಪೇಬಲ್ ಅಕೌಂಟ್ ಅಂತ ಬರುತ್ತೆ 1500. ಸೊ ಎರಡು ಎಂಟ್ರಿಯನ್ನು ನೋಡಿ. ಕರೆಕ್ಟ್ ಎಂಟ್ರಿ ಬಿಲ್ಸ್ ರಿಸೀವೇಬಲ್ ಅಕೌಂಟ್ಗೆ ಡೆಬಿಟ್ ಕೊಡಬೇಕಿತ್ತು, 1500 ಕೊಟ್ಟಿಲ್ಲ, ನಾವು ಕೊಡಬೇಕೀಗ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಕಾಂಪೊನೆಂಟ್ ಕೇಸ್ ಅಕೌಂಟ್ಗೆ ಕ್ರೆಡಿಟ್ ಕೊಡಬೇಕಿತ್ತು, ಕೃಷ್ಣಾಸ್ ಅಕೌಂಟ್ಗೆ ಕ್ರೆಡಿಟ್ ಕೊಡಬೇಕಿತ್ತು. ಸೊ ಇಲ್ಲಿ ಕ್ರೆಡಿಟ್ ಕೊಟ್ಟಿಲ್ಲ, ಅವರು ಡೆಬಿಟ್ ಕೊಟ್ಟದ್ದು, ಕ್ರೆಡಿಟ್ ಅಲ್ಲ. ಸೊ ನಾವೇನು ಮಾಡ್ತೇವೆ, ಕೃಷ್ಣಾಸ್ ಅಕೌಂಟ್ಗೆ ಕ್ರೆಡಿಟ್ ಕೊಡ್ತೇವೆ. ಸರಿಯಾ? ಓಕೆ. ಕರೆಕ್ಟ್ ಎಂಟ್ರಿಯಲ್ಲಿ ಏನು ಅಲ್ಲಿ ರೆಕಾರ್ಡ್ ಆಗಿಲ್ಲ ಅದನ್ನು ಆ್ಯಸ್ ಇಟ್ ಈಸ್ ರೆಕಾರ್ಡ್ ಮಾಡಬೇಕು. ಮತ್ತೆ ರಾಂಗ್ ಎಂಟ್ರಿಗೆ ಬರಬೇಕು, ಅಲ್ಲಿ ಏನಾಗಿದೆ ಅದಕ್ಕೆ ರಿವರ್ಸ್ ಎಂಟ್ರಿ ಕೊಟ್ಟು ಅದನ್ನು ನಲ್ಲಿಫೈ ಮಾಡಿ ಬಿಡಬೇಕು ಅದರ ಇಫೆಕ್ಟನ್ನು. ರಾಂಗ್ ಎಂಟ್ರಿಗೆ ಬನ್ನಿ. ಕೃಷ್ಣಾಸ್ ಅಕೌಂಟ್ಗೆ ರಾಂಗ್ ಡೆಬಿಟ್ ಕೊಟ್ಟಿದ್ದಾವೆ. ಸೊ ರಾಂಗ್ ಡೆಬಿಟ್ ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡೋದು ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಇಲ್ಲಿ ಕರೆಕ್ಟ್ ಎಂಟ್ರಿ ಕೊಡುವಾಗ ಇಲ್ಲಿ ಕೃಷ್ಣಾಸ್ ಅಕೌಂಟಿಗೆ ಒಮ್ಮೆ ಆಲ್ರೆಡಿ ಕ್ರೆಡಿಟ್ ಕೊಡ್ತೇವೆ. ಸೊ ಈಗ ಪುನೊಂದು ಕ್ರೆಡಿಟ್ ಆಗುತ್ತೆ. ಸೊ ಕೃಷ್ಣಾಸ್ ಅಕೌಂಟ್ ಕ್ರೆಡಿಟ್ ಎಷ್ಟಾಗುತ್ತೆ, 3000 ಆಗುತ್ತೆ. ಇನ್ನೊಂದು ರಾಂಗ್ ಎಂಟ್ರಿ, ಬಿಲ್ಸ್ ಪೇಬಲ್ ಅಕೌಂಟ್ ರಾಂಗ್ ಆಗಿ ಕ್ರೆಡಿಟ್ ಆಗಿದೆ, ಅಂದರೆ ರಾಂಗ್ ಕ್ರೆಡಿಟ್ ತೋರಿಸ್ತಾ ಉಂಟು, ಅದನ್ನು ಕ್ಯಾನ್ಸಲ್ ಮಾಡೋದು ಡೆಬಿಟ್ ಎಂಟ್ರಿ ಆಗುತ್ತೆ. ಕರೆಕ್ಟ್ ಎಂಟ್ರಿಯಲ್ಲಿ ಬಿಲ್ಸ್ ರಿಸೀವೇಬಲ್ಗೆ ಡೆಬಿಟ್ ಕೊಡಬೇಕಿತ್ತು, ನಾವು ಡೆಬಿಟ್ ಕೊಡ್ತೇವೆ. ಬಿಲ್ಸ್ ಪೇಬಲ್ ಅಕೌಂಟ್, ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಬಿಟ್. ಓಕೆ ನೋಡಿ, ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಕರೆಕ್ಟ್ ಎಂಟ್ರಿಯಲ್ಲಿ ಡೆಬಿಟ್ ಕೊಡಬೇಕಿತ್ತು, ಕೊಟ್ಟಿಲ್ಲ, ನಾವೀಗ ಕೊಡ್ತಾ ಇದ್ದೇವೆ. ಕರೆಕ್ಟಾ? ಇಲ್ಲಿ ಟು ಕೃಷ್ಣಾಸ್ ಅಕೌಂಟ್, ಕೀಸ್ ಅಕೌಂಟ್ ಎಷ್ಟು 1500 ನಾವೀಗ ಕ್ರೆಡಿಟ್ ಕೊಡಬೇಕು. ಕರೆಕ್ಟಾ? ಇದು ಕರೆಕ್ಟ್ ಎಂಟ್ರಿ, ನಾವು ಆ್ಯಸ್ ಇಟ್ ಈಸ್ ಬರ್ತಿದ್ದೇವೆ, ಯಾಕೆಂದರೆ ಅದಕ್ಕೆ ಅಲ್ಲಿ ಎಂಟ್ರಿ ಕೊಟ್ಟಿಲ್ಲ. ಈಗ ರಾಂಗ್ ಎಂಟ್ರಿಗೆ ಬನ್ನಿ. ಕೇಸ್ ಅಕೌಂಟ್ಗೆ ರಾಂಗ್ ಡೆಬಿಟ್ ಕೊಟ್ಟಿದ್ದಾರೆ, ಈಗ ನಾವು ಅದನ್ನು ಕ್ಯಾನ್ಸಲ್ ಮಾಡೋದು ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಪುನಃ ಇಲ್ಲಿ ನೀವು ಟು ಕೇಸ್ ಅಕೌಂಟ್ ಬರೆಯುವ ಅಗತ್ಯ ಇಲ್ಲ. ಇಲ್ಲಿ ಏನು ಮಾಡ್ತೀರಿ, ನೀವು ಅಮೌಂಟನ್ನು ಆ್ಯಡ್ ಮಾಡಿ ಬಿಡ್ತೀರಿ. ಓಕೆ. ಸೊ ಎಷ್ಟು 1500 ಎಷ್ಟಾಗುತ್ತೆ, ಅದು 3000 ಆಗುತ್ತೆ. ಕರೆಕ್ಟಾ? ಇನ್ನೊಂದು ಬನ್ನಿ ಕಾಂಪೊನೆಂಟ್ ಟು ಬಿಲ್ಸ್ ಪೇಬಲ್ ಅಕೌಂಟ್, ಇದನ್ನು ಕ್ಯಾನ್ಸಲ್ ಮಾಡಬೇಕು. ಇದು ಕ್ಯಾನ್ಸಲ್ ಮಾಡುವಾಗ ಏನಾಗುತ್ತೆ, ಬಿಲ್ಸ್ ಪೇಬಲ್ ಅಕೌಂಟ್ ಡೆಬಿಟ್ ಆಗುತ್ತೆ. ಎಷ್ಟು 1500. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನು, ಬಿಲ್ಸ್ ರಿಸೀವೇಬಲ್ ಅಕೌಂಟ್ 1500, ಬಿಲ್ಸ್ ಪೇಬಲ್ ಅಕೌಂಟ್ 1500 ಟು ಕೃಷ್ಣಾಸ್ ಅಕೌಂಟ್ 3000. ಅರ್ಥ ಆಯ್ತಾ? ಫಸ್ಟ್ ಕರೆಕ್ಟ್ ಎಂಟ್ರಿ ನೋಡಬೇಕು, ಕರೆಕ್ಟ್ ಎಂಟ್ರಿ ಆ್ಯಸ್ ಇಟ್ ಈಸ್ ಬರೀಬೇಕು, ಅದೇನೂ ರೆಕಾರ್ಡ್ ಆಗಿಲ್ಲ ಅಂದರೆ. ನೆಕ್ಸ್ಟ್ ರಾಂಗ್ ಎಂಟ್ರಿಗೆ ಬರಬೇಕು, ರಾಂಗ್ ಎಂಟ್ರಿಯನ್ನು ಇಫೆಕ್ಟನ್ನು ನಲ್ಲಿಫೈ ಮಾಡಬೇಕು. ಅಲ್ಲಿ ಕ್ರೆಡಿಟ್ ಇದ್ದರೆ ಡೆಬಿಟ್ ಬರೀಬೇಕು, ಡೆಬಿಟ್ ಇದ್ದರೆ ಕ್ರೆಡಿಟ್ ಬರೀಬೇಕು. ಸೊ ಇಲ್ಲಿ ನೋಡಿ ರೆಕ್ಟಿಫಿಕೇಷನ್ ಎಂಟ್ರಿ, ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೇಟಾ, ಬಿಲ್ಸ್ ಪೇಬಲ್ ಅಕೌಂಟ್ ಡೇಟಾ ಟು ಕೃಷ್ಣಾಸ್ ಅಕೌಂಟ್ 3000. ಓಕೆ. ನೆಕ್ಸ್ಟ್ ಬನ್ನಿ, sales returns amounting to rupees 150 from Mr. John was entered as rupees 1500. Sales return amounting to rupees 150 from Mr. John was entered as rupees 1500. Sales return actually is to 150 amount. ಹೀಗೆ ಎಂಟ್ರಿ ಮಾಡಿದ್ದಾರೆ. ಸೊ ಏನು ಎಂಟ್ರಿ ಏನು, ಸೇಲ್ಸ್ ರಿಟರ್ನ್ಗೆ ಸೇಲ್ಸ್ ಈಸ್ ಕ್ರೆಡಿಟ್ ಬ್ಯಾಲೆನ್ಸ್, ಸೇಲ್ಸ್ ರಿಟರ್ನ್ ಈಸ್ ಡೆಬಿಟ್ ಬ್ಯಾಲೆನ್ಸ್. ಸೊ ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಎಂಟರ್ಡ್ ಟು ಜಾನ್ಸ್ ಅಕೌಂಟ್, ಇದು ಕರೆಕ್ಟ್ ಎಂಟ್ರಿ. ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಕರೆಕ್ಟ್ ಎಂಟ್ರಿ ಏನು, ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಟರ್ ಎಷ್ಟು ಅಮೌಂಟ್, ಸೇಲ್ಸ್ ರಿಟರ್ನ್ಸ್ ಆ್ಯಕ್ಚುಲಿ 150, ಓಕೆ, ಟು ಜಾನ್ಸ್ ಅಕೌಂಟ್, ಇದು ಕರೆಕ್ಟ್ ಎಂಟ್ರಿ. ಜಾನ್ಸ್ ಅಕೌಂಟ್ ಎಷ್ಟು 150. ಬಟ್ ಅದನ್ನು ಏನು ಮಾಡಿದ್ದಾರೆ, ಇಟ್ ವಾಸ್ ಎಂಟರ್ಡ್ ಆ್ಯಸ್ 1500. ಅದನ್ನು ಎಂಟ್ರಿ ಮಾಡುವಾಗ ಎರಡೂ ಸರಿ ಎಂಟ್ರಿ ಮಾಡಿದ್ದಾರೆ, ಡೆಬಿಟೇ ಎಂಟ್ರಿ ಮಾಡಿದ್ದಾರೆ, ಕ್ರೆಡಿಟೇ ಎಂಟ್ರಿ ಮಾಡಿದ್ದಾರೆ. ಬಟ್ 150 ಬರೆಯುವ ಬದಲು ಎರಡೂ ಕಡೆ ಕೂಡ 1500 ಅಂತ ಬರ್ತಿದ್ದಾರೆ. ಈಗ ಅನಲೈಸ್ ಮಾಡಿ, ಸೇಲ್ಸ್ ರಿಟರ್ನ್ಸ್ಗೆ ಡೆಬಿಟ್ ಕೊಡಬೇಕಿತ್ತು, ಡೆಬಿಟ್ ಕೊಟ್ಟಿದ್ದಾರೆ. ಬಟ್ 150 ಕೊಡೋ ಬದಲು 1500 ಕೊಟ್ಟಿದ್ದಾರೆ. ಜೋನ್ಸ್ ಅಕೌಂಟಿಗೆ 150 ಕೊಡಬೇಕಿತ್ತು, ಕ್ರೆಡಿಟ್ ಕೊಡಬೇಕಿತ್ತು, ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೂಡ 1500 ಕೊಟ್ಟಿದ್ದಾರೆ.
ಈಗ 150 ಇದ್ದದ್ದು 1500 ಅಂದರೆ ಅದು ಜಾಸ್ತಿ ಬ್ಯಾಲೆನ್ಸ್ ತೋರಿಸ್ತದೆ, ಕಮ್ಮಿ ಬ್ಯಾಲೆನ್ಸ್ ತೋರಿಸ್ತದ? ಸೊ ಎಷ್ಟು ಜಾಸ್ತಿ ಬ್ಯಾಲೆನ್ಸ್ ತೋರಿಸ್ತದೆ? 1350 ರುಪೀಸ್ ಜಾಸ್ತಿ ತೋರಿಸ್ತಾ ಇದೆ. ಸೇಲ್ಸ್ ರಿಟರ್ನ್ 1350 ಓವರ್ ಡೆಬಿಟ್ ತೋರಿಸುವ ಕಾರಣ ನಾವೇನು ಮಾಡ್ತೀವಿ, ಅದನ್ನು ಕ್ರೆಡಿಟ್ ಮಾಡ್ತೇವೆ. ಸೇಲ್ಸ್ ರಿಟರ್ನ್ ಕ್ರೆಡಿಟ್ ಆಗುತ್ತೆ 1350. ಇಲ್ಲಿ ಜೋನ್ಸ್ ಅಕೌಂಟ್ 1350 ಎಕ್ಸೆಸ್ ಕ್ರೆಡಿಟ್ ತೋರಿಸ್ತಾ ಇದೆ, ಅದನ್ನು ಕ್ಯಾನ್ಸಲ್ ಮಾಡೋದು ಡೆಬಿಟ್ ಆಗುತ್ತೆ. ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ? ಜಾನ್ಸ್ ಅಕೌಂಟ್ ಎಂಟರ್ ಟು ಸೇಲ್ಸ್ ರಿಟರ್ನ್ಸ್ ಅಕೌಂಟ್ 1350 ರುಪೀಸ್. ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ rupees 5,000 brokerage paid on purchase of land was debited to commission account as rupees 500. ಸೊ 500 ರುಪೀಸ್ 5,000 ರುಪೀಸ್ ಯಾವುದಕ್ಕೆ ಕೊಟ್ಟಿದ್ದಾರೆ? ಬ್ರೋಕರೇಜ್ ಪೇಯ್ಡ್ ಆನ್ ಪರ್ಚೇಸ್ ಆಫ್ ಲ್ಯಾಂಡ್. ಒಂದು ಲ್ಯಾಂಡ್ ಪರ್ಚೇಸ್ ಮಾಡುವಾಗ ಬ್ರೋಕರ್ಗೆ 5,000 ರುಪೀಸ್ ಕೊಟ್ಟಿದ್ದಾರೆ. ನಾವೇನಾದರೂ ಲ್ಯಾಂಡ್ ಪರ್ಚೇಸ್ ಮಾಡುವಾಗ ಬ್ರೋಕರ್ಗೆ ಏನಾದರೂ ಹಣ ಕೊಟ್ಟರೆ ನಾವು ಅದನ್ನು ಲ್ಯಾಂಡ್ ಅಕೌಂಟ್ಗೆ ಡೆಬಿಟ್ ಕೊಡ್ತೇವೆ ಹೊರತು ಬ್ರೋಕರ್ ಅಕೌಂಟ್ಗೆ ಡೆಬಿಟ್ ಕೊಡೋದಿಲ್ಲ, ಅಥವಾ ಕಮಿಷನ್ ಅಕೌಂಟ್ಗೆ ಡೆಬಿಟ್ ಕೊಡೋದಿಲ್ಲ. ಇಲ್ಲಿ ಕೂಡ ಏನಾಗಿದೆ, ಇದು ಎರರ್ ಆಫ್ ಪ್ರಿನ್ಸಿಪಲ್ ಆಗಿದೆ. ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ ಅದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಕರೆಕ್ಟ್ ನೋಡಿ, ಇಲ್ಲಿ ಎರಡೆರಡು ಮಿಸ್ಟೇಕ್ ಇದೆ. ಒಂದು ಯಾವುದು? 5,000 ಬ್ರೋಕರೇಜ್ ಇದೆ. ಇಲ್ಲಿ ನೋಡಿ, 5,000 ಕೊಟ್ಟದ್ದು ಬ್ರೋಕರೇಜ್ ಆನ್ ಪರ್ಚೇಸ್ ಆಫ್ ಲ್ಯಾಂಡ್. ಎಂಟ್ರಿ ಏನಾಗಬೇಕಿತ್ತು? ಲ್ಯಾಂಡ್ ಅಕೌಂಟ್ ಎಂಟರ್ ಟು ಕ್ಯಾಶ್ ಅಂತ ಆಗಬೇಕಿತ್ತು. ಬಟ್ ಅವರು ಹೋಗಿ ಯಾವುದಕ್ಕೆ ಡೆಬಿಟ್ ಕೊಟ್ಟಿದ್ದಾರೆ? ಕಮಿಷನ್ ಅಕೌಂಟ್ಗೆ ಡೆಬಿಟ್ ಕೊಟ್ಟಿದ್ದಾರೆ. ಅಲ್ಲಿ ಇನ್ನೊಂದು ಮಿಸ್ಟೇಕ್ ಮಾಡಿದ್ದಾರೆ. 5,000 ರೆಕಾರ್ಡ್ ಮಾಡುವ ಬದಲು 500 ರೆಕಾರ್ಡ್ ಮಾಡಿದ್ದಾರೆ. ಸೊ ಯಾವ ರೀತಿ ಮಿಸ್ಟೇಕ್ ಆಗಿದೆ ನೋಡುವ ಇಲ್ಲಿ. ಸೊ ಕರೆಕ್ಟ್ ಎಂಟ್ರಿ ಏನು? ಆ್ಯಸ್ ದ ಬ್ರೋಕರೇಜ್ ಇಸ್ ಪೇಡ್ ಫಾರ್ ಪರ್ಚೇಸ್ ಆಫ್ ಲ್ಯಾಂಡ್, correct entry should be land account debtor to cash account. Correct entry, land account debtor history amount 5,000 to cash account. ಇದು correct entry 5,000. ಅವ್ರು ಏನು ಮಾಡಿದ್ದಾರೆ? ಹೋಗಿ ಲ್ಯಾಂಡ್ ಅಕೌಂಟ್ಗೆ ಡೆಬಿಟ್ ಕೊಡುವ ಬದಲು ಬೈ ಮಿಸ್ಟೇಕ್ ಅದನ್ನು ರೆವಿನ್ಯೂ ಐಟಮ್ ಅಂತ ಕನ್ಸಿಡರ್ ಮಾಡಿ ಕಮಿಷನ್ ಅಕೌಂಟ್ಗೆ ಡೆಬಿಟ್ ಕೊಟ್ಟಿದ್ದಾರೆ. ಸೊ ಕಮಿಷನ್ ಅಕೌಂಟ್ಗೆ ಡೆಬಿಟ್ ಕೊಡುವಾಗ ಇನ್ನೊಂದು ಮಿಸ್ಟೇಕ್ ಮಾಡಿದ್ದಾರೆ. 5,000 ರೆಕಾರ್ಡ್ ಮಾಡುವ ಬದಲು 500 ಅಂತ ರೆಕಾರ್ಡ್ ಮಾಡಿದ್ದಾರೆ. ನಮ್ಮ ಅಸಂಪ್ಷನ್ ಏನು? ಕ್ಯಾಶ್ ಅಕೌಂಟಲ್ಲಿ ಕರೆಕ್ಟಾಗಿ ರೆಕಾರ್ಡ್ ಮಾಡಿದ್ದಾರೆ. ಸೊ ದೇರ್ ಈಸ್ ನೋ ಎನಿ ಇಫೆಕ್ಟ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟಿಗೆ ಯಾವ ಇಫೆಕ್ಟ್ ಕೂಡ ಇಲ್ಲ. ಓಕೆ, ಕ್ಯಾಶ್ ಅಕೌಂಟ್ ಮುಟ್ಲಿಕ್ಕೆ ಹೋಗಬೇಡಿ. ಕ್ಯಾಶ್ ಅಕೌಂಟ್ ಕರೆಕ್ಟಾಗಿ ರೆಕಾರ್ಡ್ ಆಗಿದೆ ಅಂತ ನಮ್ಮ ಅಸಂಪ್ಷನ್. ಇಲ್ಲಿ ಬ್ರೋಕರೇಜ್ ಕೊಟ್ಟದ್ದು ಲ್ಯಾಂಡ್ ಪರ್ಚೇಸ್ಗೆ ನಾವು ಲ್ಯಾಂಡ್ ಅಕೌಂಟ್ಗೆ ಡೆಬಿಟ್ ಕೊಡಬೇಕಿತ್ತು. ಅವ್ರು ಏನು ಮಾಡಿಲ್ಲ, ಲ್ಯಾಂಡ್ ಅಕೌಂಟ್ಗೆ ಡೆಬಿಟ್ ಕೊಟ್ಟಿಲ್ಲ. ಸೊ ನಾವು ನಮ್ಮ ಕರೆಕ್ಟ್ ಎಂಟ್ರಿಯಲ್ಲಿ ಏನು ಮಾಡ್ತೇವೆ? ಲ್ಯಾಂಡ್ ಅಕೌಂಟ್ಗೆ ಡೆಬಿಟ್ ಕೊಡ್ತೇವೆ. ಲ್ಯಾಂಡ್ ಅಕೌಂಟ್ ಡೆಬಿಟ್ ಎಷ್ಟು ಕೊಡ್ತೇವೆ? 5,000 ಕೊಡ್ತೇವೆ. ಸೊ ಟು ಕ್ಯಾಶ್ ಅಕೌಂಟ್, ಸೊ ಕರೆಕ್ಟಾಗಿ ರೆಕಾರ್ಡ್ ಆಗಿದೆ ಟು ಕ್ಯಾಶ್. ಸೊ ಅಲ್ಲಿ ಇಶ್ಯೂ ಇಲ್ಲ. ನೆಕ್ಸ್ಟ್ ರಾಂಗ್ ಎಂಟ್ರಿಗೆ ಬನ್ನಿ. ರಾಂಗ್ ಎಂಟ್ರಿ ಬರುವಾಗ ಕಮಿಷನ್ ಅಕೌಂಟಿಗೆ ಬೈ ಮಿಸ್ಟೇಕ್ 500 ಡೆಬಿಟ್ ಕೊಟ್ಟಿದ್ದಾರೆ. ಈಗ ನೀವು ಅದನ್ನು ಏನು ಮಾಡಬೇಕು? ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡುವಾಗ ಕಮಿಷನ್ ಅಕೌಂಟ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಕಮಿಷನ್ ಅಕೌಂಟಿಗೆ ಎಷ್ಟು ಕ್ರೆಡಿಟ್ ಕೊಡಬೇಕು ನೀವು? ಓನ್ಲಿ 500 ರುಪೀಸ್ ಕ್ರೆಡಿಟ್ ಕೊಡಬೇಕು. ಯಾಕಂದರೆ ಅಲ್ಲಿ ರೆಕಾರ್ಡ್ ಆಗೋದು 500 ಅಷ್ಟೇ. ಈಗ ಇಲ್ಲಿ ಡೆಬಿಟ್ 5,000 ತೋರಿಸ್ತಾ ಇದೆ, ಕ್ರೆಡಿಟ್ 500 ತೋರಿಸ್ತಾ ಇದೆ. ಇನ್ನು ಉಳಿದ ಡಿಫ್ರೆನ್ಸನ್ನು ನಾವು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೇವೆ, ಸಸ್ಪೆನ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸಸ್ಪೆನ್ಸ್ ಅಕೌಂಟ್ ಎಷ್ಟು ಡಿಫ್ರೆನ್ಸ್? 4,500. ಲ್ಯಾಂಡ್ ಅಕೌಂಟ್ ಡೆಟರ್ 5,000 to commission account 500 to suspense account 4,500. Look at the entry. Land account debtor to commission account to suspense account 4,500. Okay. Next. Next one ನೋಡಿ. Wages unpaid rupees 260 and prepaid interest rupees 150 were omitted to be brought forward. ಇದು ಅಡ್ಜಸ್ಟಿಂಗ್ ಎರರ್. ಅದನ್ನು ಪ್ರಾಪರಾಗಿ ಅಡ್ಜಸ್ಟ್ ಮಾಡಿಲ್ಲ. ನಾವೀಗ ಅಡ್ಜಸ್ಟಿಂಗ್ ಎಂಟ್ರಿ ಪಾಸ್ ಮಾಡಬೇಕು ಅಷ್ಟೇ. ವೇಜಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ, ವೇಜಸ್ ಅನ್ಪೇಯ್ಡ್ ಅಂತ ಹೇಳಿದ್ರೆ ವೇಜಸ್ ಔಟ್ಸ್ಟ್ಯಾಂಡಿಂಗ್, ಅದು ಇನ್ನೂ ಕೊಟ್ಟಿಲ್ಲ. ಕರೆಕ್ಟಾ? ಸೊ ಔಟ್ಸ್ಟ್ಯಾಂಡಿಂಗ್ ವೇಜಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅನ್ನುವಂಥದ್ದು ಯಾವಾಗಲೂ ಲಯಬಿಲಿಟಿ, ಅದು ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಅದಕ್ಕೆ ಎಂಟ್ರಿ ಕೊಟ್ಟಿಲ್ಲ, ನಾವೀಗ ಎಂಟ್ರಿ ಕೊಡ್ತೇವೆ. ಸೊ ಯಾವ ರೀತಿ ಎಂಟ್ರಿ ಕೊಡ್ತೇವೆ? ಸೊ ವೇಜಸ್ ಔಟ್ಸ್ಟ್ಯಾಂಡಿಂಗ್ is a credit balance to
wages outstanding to wages outstanding wages ಓಕೆ. ನೆಕ್ಸ್ಟ್ ಇನ್ನೊಂದು ಯಾವುದು ಪ್ರೀಪೇಯ್ಡ್ ಇಂಟ್ರೆಸ್ಟ್ ಅನ್ನುವಂಥದ್ದು ಅದೇನು ಅಸೆಟ್ ಡೆಬಿಟ್ ಬ್ಯಾಲೆನ್ಸ್ ಅದನ್ನು ರೆಕಾರ್ಡ್ ಮಾಡಿಲ್ಲ, ಸೊ ನಾವು ಅದನ್ನು ಅದಕ್ಕೆ ಡೆಬಿಟ್ ಕೊಡ್ತೇವೆ. ಪ್ರೀಪೇಯ್ಡ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್. ಎಷ್ಟು ಪ್ರೀಪೇಯ್ಡ್ ಇಂಟ್ರೆಸ್ಟ್ ಈಸ್ 150 and wages 260. So this is 150 and this is 260. ಇದು 260. ಸೊ ಡಿಫ್ರೆನ್ಸ್ ಏನಿದೆ, ಡಿಫ್ರೆನ್ಸನ್ನು ಇಲ್ಲಿ ಪ್ಲೇಸ್ ಮಾಡ್ತೇವೆ ನಾವು, ಸಸ್ಪೆನ್ಸ್ ಅಕೌಂಟಿಗೆ ಪ್ಲೇಸ್ ಮಾಡ್ತೇವೆ. ಸೊ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್. ಎಷ್ಟು ಡಿಫ್ರೆನ್ಸ್? ಇಲ್ಲಿ 260 ಇದೆ, ಇಲ್ಲಿ 260 ಇದೆ, ಇಲ್ಲಿ 150 ಇದೆ. ಎಷ್ಟು ಡಿಫ್ರೆನ್ಸ್? 90 rupees. ಓಕೆ, ಇಟ್ಸ್ ನಾಟ್ 90, 110. ಸೊ ಎಂಟ್ರಿ ಈಸ್ ಪ್ರೀಪೇಯ್ಡ್ ಇಂಟ್ರೆಸ್ಟ್ ಅಕೌಂಟ್ ಡೇಟಾ 150, ಸಸ್ಪೆನ್ಸ್ ಅಕೌಂಟ್ ಡೇಟಾ 110 ಟು ಔಟ್ಸ್ಟ್ಯಾಂಡಿಂಗ್ ವೇಜಸ್ 260. ಇದು ಅಡ್ಜಸ್ಟಿಂಗ್ ಎರರ್. ಓಕೆ, ಅಡ್ಜಸ್ಟ್ಮೆಂಟ್ ಎಂಟ್ರಿ, ಅದಕ್ಕೆ ಅಡ್ಜಸ್ಟ್ ಮಾಡಿಲ್ಲ. ವೇಜಸ್ಗೆ ಕ್ರೆಡಿಟ್ ಕೊಟ್ಟಿಲ್ಲ, ಔಟ್ಸ್ಟ್ಯಾಂಡಿಂಗ್ ವೇಜಸ್ಗೆ ಕ್ರೆಡಿಟ್ ಕೊಟ್ಟಿಲ್ಲ, ಪ್ರೀಪೇಯ್ಡ್ ಇಂಟ್ರೆಸ್ಟ್ಗೆ ಡೆಬಿಟ್ ಕೊಟ್ಟಿಲ್ಲ. ನಾವೇನು ಮಾಡ್ತೇವೆ? ವೇಜಸ್ ಅನ್ಪೇಯ್ಡ್ಗೆ ಕ್ರೆಡಿಟ್ ಕೊಡ್ತೇವೆ, ಪ್ರೀಪೇಯ್ಡ್ ಇಂಟ್ರೆಸ್ಟ್ಗೆ ಡೆಬಿಟ್ ಕೊಡ್ತೇವೆ. ಏನು ಡಿಫ್ರೆನ್ಸ್ ಇದೆ ಅದನ್ನು ಸಸ್ಪೆನ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ನೋಡಿ, ಪ್ರೀಪೇಯ್ಡ್ ಇಂಟ್ರೆಸ್ಟ್ ಅಕೌಂಟ್ ಡೇಟಾ, ಸಸ್ಪೆನ್ಸ್ ಅಕೌಂಟ್ ಡೇಟಾ ಟು ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಕೌಂಟ್. ನೆಕ್ಸ್ಟ್ ಒನ್, interest premium paid on life policy of the trader rupees 800 was debited to insurance account as rupees 700. ಇದು ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಆನ್ ದ ಲೈಫ್ ಆಫ್ ದ ಟ್ರೇಡರ್ನ ಲೈಫಿಗೆ ಇದು ಇನ್ಶೂರೆನ್ಸ್ ಕೊಟ್ಟದ್ದು. ಓಕೆ, ಬಿಸ್ನೆಸ್ಗೆ ಇನ್ಶೂರೆನ್ಸ್ ಕೊಟ್ಟದಲ್ಲ, ಅವನ ಲೈಫಿಗೆ ಇನ್ಶೂರೆನ್ಸ್ ಕೊಟ್ಟದ್ದು. ಅದು ಅವನ ಪರ್ಸ್ನಲ್, ಅವನ ಲೈಫ್ ಪಾಲಿಸಿಗೆ ಏನಾದರೂ ಅವನು ಹಣ ಕೊಟ್ಟರೆ ಅದು ಅವನ ಪರ್ಸ್ನಲ್ ಮ್ಯಾಟರ್ ಆಗುತ್ತೆ. ಏನಾದರೂ ಪರ್ಸ್ನಲ್ ಮ್ಯಾಟರ್ಸ್ಗೆ ಅವನು ಬಿಸ್ನೆಸ್ಸಿಂದ ಹಣ ಕೊಂಡೋದ್ರೆ ನಾವು ಅದನ್ನು ಏನಂತ ಕನ್ಸಿಡರ್ ಮಾಡ್ತೇವೆ? ಡ್ರಾಯಿಂಗ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಆಗ ಎಂಟ್ರಿ ಏನಾಗುತ್ತೆ? ಡ್ರಾಯಿಂಗ್ಸ್ ಅಕೌಂಟ್ ಡೆಟರ್ ಎಷ್ಟು ಅಮೌಂಟ್? 800 ಟು ಕ್ಯಾಶ್ ಅಕೌಂಟ್ ಅಂತ ಆಗುತ್ತೆ. ಓಕೆ, ಡ್ರಾಯಿಂಗ್ಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ 800. ಬಟ್ ಅವ್ರು ಏನು ಮಾಡಿದ್ದಾರೆ? ಅದನ್ನು ಇನ್ಶೂರೆನ್ಸ್ ಅಕೌಂಟಿಗೆ ಡೆಬಿಟ್ ಕೊಟ್ಟಿದ್ದಾರೆ. ಅದು ಬಿಸ್ನೆಸ್ ಎಕ್ಸ್ಪೆನ್ಸ್, ಬಿಸ್ನೆಸ್ಸಿದ್ದು ಇನ್ಶೂರೆನ್ಸ್ ಅಂತ ಹೇಳಿ ಇನ್ಶೂರೆನ್ಸಿಗೆ ಡೆಬಿಟ್ ಕೊಟ್ಟಿದ್ದಾರೆ. ಇನ್ಶೂರೆನ್ಸಿಗೆ ಡೆಬಿಟ್ ಎಷ್ಟು ಕೊಟ್ಟಿದ್ದಾರೆ? ಇನ್ಶೂರೆನ್ಸ್ ಅಕೌಂಟ್ ಡೆಬಿಟ್ ಇನ್ಸ್ಟೆಡ್ ಆಫ್ 800 ದೇ ರೆಕಾರ್ಡೆಡ್ ಇಟ್ ಆಸ್ 700. ಸೊ ನಮ್ಮ ಅಸಂಪ್ಷನ್ ಏನು? ಕ್ಯಾಶಲ್ಲಿ ಏನು ಹೇಳಿಲ್ಲ. ಸೊ ನಾವು ಏನು ಅಸ್ಯೂಮ್ ಮಾಡಬೇಕು ಅಂತ ಹೇಳಿದರೆ ಕ್ಯಾಶ್ ಅಕೌಂಟಲ್ಲಿ ಸರಿಯಾಗಿ ರೆಕಾರ್ಡ್ ಮಾಡಿದ್ದಾರೆ ಅಂತ ಅಸ್ಯೂಮ್ ಮಾಡಬೇಕು. ಓಕೆ, ಕ್ಯಾಶಿಗೆ ಯಾವ ಇಫೆಕ್ಟ್ ಕೂಡ ಇಲ್ಲ. ಕ್ಯಾಶ್ 800 ಕ್ರೆಡಿಟ್, ಇಲ್ಲಿ ಕೂಡ 800 ಕ್ರೆಡಿಟ್ ರೆಕಾರ್ಡ್ ಆಗಿದೆ. ಡ್ರಾಯಿಂಗ್ಸಿಗೆ ಇಲ್ಲಿ ನೋಡಿ, ಡ್ರಾಯಿಂಗ್ಸಿಗೆ ಡೆಬಿಟ್ ಕೊಡಬೇಕಿತ್ತು, ಇಲ್ಲಿ ಡೆಬಿಟ್ ಕೊಟ್ಟಿದ್ದಾರಾ? ಇಲ್ಲಿ ಅದು ಡೆಬಿಟ್ ಕೊಟ್ಟಿದ್ದಾರೆ, ಡೆಬಿಟ್ ಕೊಟ್ಟಿಲ್ಲ. ಸೊ ನಾವೇನು ಮಾಡ್ತೇವೆ? ಡ್ರಾಯಿಂಗ್ಸಿಗೆ ಡೆಬಿಟ್ ಕೊಡ್ತೇವೆ. ಸೊ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್, ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್, ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್. ಎಷ್ಟು ಕೊಡಬೇಕಿತ್ತು? 800 ಕೊಡಬೇಕಿತ್ತು, 800 ಕೊಡುವ. ಸೊ ಕ್ಯಾಶಿಗೆ ಯಾವ ಇಫೆಕ್ಟ್ ಇಲ್ಲ. ಇನ್ಶೂರೆನ್ಸ್ ಇಲ್ಲಿ ನೋಡಿ, ಇನ್ಶೂರೆನ್ಸ್ ಅಕೌಂಟ್ ರಾಂಗ್ ಆಗಿ ಡೆಬಿಟ್ ಕೊಟ್ಟಿದ್ದಾರೆ. ಈಗ ನಾವು ಕ್ಯಾನ್ಸಲ್ ಮಾಡೋ ಬದಿ ಏನಾಗುತ್ತೆ? ಕ್ರೆಡಿಟ್ ಬ್ಯಾಲೆನ್ಸ್ ಆಗುತ್ತೆ ಟು ಇನ್ಶೂರೆನ್ಸ್ ಅಕೌಂಟ್. ಸೊ ಎಷ್ಟು ಕ್ರೆಡಿಟ್ ಕೊಟ್ಟಿದ್ದಾರೆ? 700 ಕೊಟ್ಟಿದ್ದಾರೆ. ಈಗ ಡಿಫ್ರೆನ್ಸ್ ಏನಿದೆ ಆ ಡಿಫ್ರೆನ್ಸನ್ನು ನಾವು ಸಸ್ಪೆನ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ ಟು ಸಸ್ಪೆನ್ಸ್ ಅಕೌಂಟ್. ಎಷ್ಟು ಡಿಫ್ರೆನ್ಸ್? 100 rupees. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನು? ಡ್ರಾಯಿಂಗ್ಸ್ ಅಕೌಂಟ್ ಡೆಟರ್ ಟು ಇನ್ಶೂರೆನ್ಸ್ ಅಕೌಂಟ್ ಟು ಸಸ್ಪೆನ್ಸ್ ಅಕೌಂಟ್. Look at the entry. Drawings account debtor to insurance account to suspense account. Okay. Next, suspense account, the same procedure. ಫಸ್ಟ್ ಇದು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಅಂತ ಕೊಟ್ಟಿಲ್ಲ, ಓಪನಿಂಗ್ ಬ್ಯಾಲೆನ್ಸ್ ಹಾಗೆ ಇಟ್ಟು ಬಿಡಿ. ಉಳಿದೆಲ್ಲ ಐಟಮ್ಸನ್ನು ಟ್ರಾನ್ಸ್ಫರ್ ಮಾಡ್ತಾ ಬನ್ನಿ. ಫಸ್ಟ್ ಅಕೌಂಟಲ್ಲಿ ಬೈ ಪರ್ಚೇಸಸ್ ಟು ಸಸ್ಪೆನ್ಸ್ ಇದೆ, ಬೈ ಪರ್ಚೇಸ್. ಸೆಕೆಂಡ್ ಎಂಟ್ರಿಯಲ್ಲಿ ಬೈ ಸೇಲ್ಸ್. ಥರ್ಡ್ ಎಂಟ್ರಿಯಲ್ಲಿ ಯಾವುದೇ ಸಸ್ಪೆನ್ಸ್ ಅಕೌಂಟ್ ಇಲ್ಲ, ಬರುವುದಿಲ್ಲ ಅಲ್ಲಿ. ಫೋರ್ತ್ ಎಂಟ್ರಿಯಲ್ಲೂ ಯಾವುದೇ ಸಸ್ಪೆನ್ಸ್ ಅಕೌಂಟ್ ಇಲ್ಲ.
ಸೊ ಇಲ್ಲಿ ನೆಕ್ಸ್ಟ್ ಎಂಟ್ರಿಯಲ್ಲಿ ಲ್ಯಾಂಡ್ ಅಕೌಂಟ್ ಡೇಟಾ ಟು ಕಮಿಷನ್ ಟು ಸಸ್ಪೆನ್ಸ್ ಅಕೌಂಟ್ ಏನಾಗುತ್ತೆ, ಬೈ ಲ್ಯಾಂಡ್ ಅಕೌಂಟ್ ಇಲ್ಲಿ ಸಸ್ಪೆನ್ಸ್ ಅಕೌಂಟ್ ಎಷ್ಟು ತೋರಿಸ್ತಾ ಇದೆ, ರೆಪ್ರೆಸೆಂಟ್ ಮಾಡ್ತಾ ಇದೆ, ಆ ಅಮೌಂಟನ್ನು ರೆಕಾರ್ಡ್ ಮಾಡಬೇಕು. ಲ್ಯಾಂಡ್ ಅಕೌಂಟ್ ಬೈ ಲ್ಯಾಂಡ್ 4500 ರೆಕಾರ್ಡ್ ಮಾಡಬೇಕು. ಇಲ್ಲಿ 4500 ರೈಟ್. ನೆಕ್ಸ್ಟ್ ಎಂಟ್ರಿ, ನೆಕ್ಸ್ಟ್ ಪ್ರೀಪೇಯ್ಡ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಟು ವೇಜಸ್, ಔಟ್ಸ್ಟ್ಯಾಂಡಿಂಗ್ ವೇಜಸ್ ಏನು ಬರುತ್ತೆ, 2 ಔಟ್ಸ್ಟ್ಯಾಂಡಿಂಗ್ ವೇಜಸ್ ಬರುತ್ತೆ, 110 ಸಸ್ಪೆನ್ಸ್ ಅಕೌಂಟ್ ಇದರಲ್ಲಿ ಎಷ್ಟಿದೆ ಅದನ್ನು ಬರೀಬೇಕು. ಲಾಸ್ಟ್ ಎಂಟ್ರಿ ಸಸ್ಪೆನ್ಸ್ ಅಕೌಂಟ್ ಎಷ್ಟು, 100 ರೂಪೀಸ್ ಬೈ ಡ್ರಾಯಿಂಗ್ಸ್, ಏನು ಡಿಫ್ರೆನ್ಸ್ ಇದೆ ಅದನ್ನು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಲ್ಲಿ ಡೆಬಿಟ್ ಸೈಡಲ್ಲಿ ಬರುತ್ತೆ, 7290 ರೂಪೀಸ್.